ರಾಕೇಶ್ ಸರ್, ಈಗ ಈ ಕೇಸ್ನಲ್ಲಿ ಪ್ರಮುಖವಾಗಿ ಇಲ್ಲಿ ನಕಲಿ ದಾಖಲೆಗಳನ್ನು ಕೊಟ್ಟಿರೋದು ಸ್ಪಷ್ಟವಾಗಿದೆ. ಒಂದು ಹೋಟೆಲ್ ಲಾಡ್ಜ್ ಇದೆ ಅಂತ ಕೊಟ್ಟಿದ್ದಾರೆ, ಜೊತೆಗೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಾರ್ ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕಣ್ಣಿಗೆ ಕಾಣಿಸೋದು ಈ ರೀತಿಯಾಗಾದ್ರೆ ಸರ್ ವೆರಿ ಸಿಂಪಲ್, ದಟ್ ಈಸ್ ರಿಯಾಲಿಟಿ ಚೆಕ್ಅಪ್ ಅವರ್ಸ್. ಎಸ್, ಈಗ ನಾವು ಸ್ವಲ್ಪ ಸ್ಟೋರಿಯನ್ನು ಇವತ್ತು ಡೈವರ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ದರ್ ಈಸ್ ಹ್ಯಾಪನಿಂಗ್ ಇನ್ ಅಸೆಂಬ್ಲಿ ಇವತ್ತು ಹ್ಯಾಪನಿಂಗಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಪಡಿಬೇಕಾದಂತಹ ಲಕ್ಷ್ಮೀನಾರಾಯಣ ಅವರು ನಮ್ಮೊಟ್ಟಿಗಿದ್ದಾರೆ. ಈಗ ನಾವು ಯಾವುದು 10 ಲೈಸೆನ್ಸ್ ಬಗ್ಗೆ ಮಾತಾಡ್ತೀವಲ್ವಾ, ದಟ್ ಈಸ್ ಪವರ್ ಟಿವಿದು ರಿಯಾಲಿಟಿ ಚೆಕ್. ನಾಳೆಯಿಂದ ಆಡಿಯೋ ವಿಡಿಯೋ ಮತ್ತು ಈ ರಿಯಾಲಿಟಿ ಚೆಕ್ಗಳನ್ನು ನಾವು ತೋರಿಸ್ತೀವಿ. ಈಗ ನಾನು ಮಾತಾಡ್ತಾ ಇರೋದು DC ಅವರು 25 ಲಕ್ಷ ತಗೊಳ್ಳುವಾಗ ಸಿಕ್ಕಿಬಿದ್ರು. ಅದರ ಬಗ್ಗೆ ಇವತ್ತು ಹ್ಯಾಪನಿಂಗ್ ಅಂದರೆ ತಿಮ್ಮಾಪುರೆಯವರು ರಿಟರ್ನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ರಿಟರ್ನ್ ಸ್ಟೇಟ್ಮೆಂಟ್ ನಮ್ಮ ಕೈ ಸೇರಿದೆ. ವೆದರ್ ತಿಮ್ಮಾಪುರೆಯವರು ಇವತ್ತು ಸದನವನ್ನು ತಪ್ಪು ದಾರಿಗೆ ಇಳಿದ್ರಾ, ಸುಳ್ಳು ಹೇಳಿದ್ರಾ ಅನ್ನುವ ಕ್ವಶನ್ ಮಾರ್ಕ್ ನಮ್ಗೆ ಗೊತ್ತಿಲ್ಲ. ವಿ ಆರ್ ಜಸ್ಟ್ ಶೋಯಿಂಗ್ ಹಿಮ್. ಅವರು ಆಡಿಯೋ ವಿಡಿಯೋಗಳನ್ನು ನಂಬಲ್ಲ. ಅವರು ಅಟ್ಲೀಸ್ಟ್ ಅವರೇ ಕೊಟ್ಟಂತಹ ಸ್ಟೇಟ್ಮೆಂಟು ಮತ್ತು ಗೌರ್ಮೆಂಟ್ ಡಾಕ್ಯುಮೆಂಟ್ಗಳನ್ನು ನಂಬ್ತಾರೆ ಅನ್ನುವ ಭರವಸೆಯೊಂದಿಗೆ ನಾವು ಇವತ್ತು ಅವರಿಗೆ ತೋರಿಸ್ತೀವಿ. ಇಫ್ ಟೆಕ್ನಿಕಲ್ ಟೀಮ್ ರೆಡಿ ಇದ್ದರೆ ತಿಮ್ಮಾಪುರೆಯವರು ಇವತ್ತು ಸದನಕ್ಕೆ ಕೊಟ್ಟಂತಹ ರಿಟರ್ನ್ ಸ್ಟೇಟ್ಮೆಂಟನ್ನು ತೋರಿಸಿ. ನಾನು ಒಮ್ಮೆ ಅದನ್ನು ಓದ್ತೀನಿ, ಹಾಗೆ ನನ್ನ ಕೈಯಲ್ಲಿದೆ ಆ ರಿಟರ್ನ್ ಸ್ಟೇಟ್ಮೆಂಟ್ ಏನಿದೆಲ್ಲ. ತಿಮ್ಮಾಪುರೆಯವರು ಇವತ್ತು ಕೊಟ್ಟಂತಹ ರಿಟರ್ನ್ ಸ್ಟೇಟ್ಮೆಂಟು ನನ್ನ ಕೈಯಲ್ಲಿದೆ. ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಬಕಾರಿ ಇಲಾಖೆಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಹಿಂದಿನ BBMP ಪಡೆದಿರುವ ಟ್ರೇಡ್ ಉದ್ಯಮಿ ಪರವಾನಿಗೆ ಸಂಖ್ಯೆ ಕೇಳಿಸ್ಕೊಳ್ಳಿ. ಆ ಸಂಖ್ಯೆ ನಂಬರ್ N2526151194738826 ನಕಲಿಯಾಗಿರುತ್ತದೆ ಹಾಗೂ ಅರ್ಜಿದಾರರ ಸರ್ಕಾರಿ ದಾಖಲಾತಿಗಳನ್ನು ನಕಲಿ ಮಾಡಿರುವುದು ಸ್ಪಷ್ಟವಾಗಿ ಕಂಡುಬಂದಿರುತ್ತದೆ. ಇದರ ಕುರಿತು ಈಗಾಗಲೇ 3/2/2026 ಬೊಮ್ಮನಹಳ್ಳಿ ಆರೋಗ್ಯಾಧಿಕಾರಿ ಅರ್ಜಿದಾರರು ಆನ್ಲೈನ್ ಮುಖಾಂತರ CL7 ಸನ್ನದ್ದು ಪರವಾನಿಗೆಗಾಗಿ ಕೊಟ್ಟಿರುವ ಉದ್ದಿಮೆ ಪರವಾನಿಗೆಯು ಬೊಮ್ಮನಹಳ್ಳಿಯಲ್ಲಿ ಲಭ್ಯವಿರುವುದಿಲ್ಲವೆಂದು ವರದಿ ನೀಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾರು DC ಅವರೊಟ್ಟಿಗೆ ಹೋಗ್ಬಿಟ್ಟು 25 ಲಕ್ಷ ರೂಪಾಯಿ ಕೊಟ್ಬಿಟ್ಟು DC ಅವರನ್ನು ಟ್ರ್ಯಾಪ್ ಮಾಡಿದ್ರು, ಯಾವ DC ತಿಮ್ಮಾಪುರೆಯವರ ಹೆಸರು ಹೇಳಿದ್ರು ಅಂತ ಇದ್ದಾಗ, ಇವತ್ತು ತಿಮ್ಮಾಪುರೆಯವರಿಗೆ ತುಂಬ ಹೋಲ್ಡ್ ಇದೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮೇಲೆ ತುಂಬ ಹೋಲ್ಡ್ ಇದೆ. ಸೀರಿಯಸ್ ಆಗಿ ಅವರು ಅಟ್ಲೀಸ್ಟ್ ಅವರಿದ್ದರ ಹಗರಣದಲ್ಲಿ ಇದ್ರಾ ಇಲ್ವಾ, ಬೇರೆ ಏನಾದರೂ ಹಗರಣ ಇದೆ ಮುಂದೆ ಮಾತಾಡುವ. ಈಗ ನಾವು ಕೇಳ್ತಾ ಇರೋದು, ತದನಂತರವಾದರೂ ತಿಮ್ಮಾಪುರೆಯವರು ಎಚ್ಚೆತ್ಕೊಂಡಿರ್ಬೋದು, ಮಿನಿಸ್ಟರ್ ಆಗಿಬಿಟ್ಟು ಕೇಳ್ಕೊಂಡಿರ್ಬೋದು, ಫೈಲ್ಗಳನ್ನು ನೋಡಿರ್ಬೋದು, ಫೈಲ್ಗಳನ್ನು ತರಿಸ್ಕೊಂಡ್ಬಿಟ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡಿರ್ಬೋದು. ಮತ್ತು ಅವರ ಸೆಕ್ರೆಟರಿ ಹತ್ರ ಎಲ್ಲ ಬರೆಸ್ಕೊಂಡ್ಬಿಟ್ಟು ಒಮ್ಮೆ ನೋಡಿಬಿಟ್ಟು ಈ ಸ್ಟೇಟ್ಮೆಂಟನ್ನು ಇವತ್ತು ಅವರು ವಿಧಾನಸಭೆಗೆ ಕೊಟ್ಟಿರಬಹುದು ಅನ್ನುವ ಹೋಪ್ಸು ನಮಗಿದೆ. ಇದಕ್ಕೆ ಯಡಿಯೂರಪ್ಪನವರು ಬೇಡ, ಇದಕ್ಕೆ BJP ಅವರು ಬೇಡ, ಇದಕ್ಕೆ ಯಾವ ಪ್ರೂಫು ಬೇಡ. ಇದು ತಿಮ್ಮಾಪುರೆಯವರು ಇವತ್ತು ಸದನಕ್ಕೆ ಕೊಟ್ಟಂತಹ ಮಾಹಿತಿ. ಈಗ ನನ್ನ ಹತ್ರ ಇನ್ನೆರಡು ಡಾಕ್ಯುಮೆಂಟ್ ಇದೆ. ಒಂದು, ಆರೋಗ್ಯ ಅಧಿಕಾರಿಗಳು ಬೊಮ್ಮನಹಳ್ಳಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಅದನ್ನು ತೋರಿಸಪ್ಪ. ಒಂದು ನೋಟಿಸ್, ಆರೋಗ್ಯ ಅಧಿಕಾರಿಗಳು ಇವರಿಗೆ ಬರೆದಿರೋದು ಎಕ್ಸೈಸ್ ಅವರು ಒಂದು ಲೆಟರ್ ಅನ್ನು ಬರೀತಾರೆ. ಎಕ್ಸೈಸ್ DC ಅವರು ಆರೋಗ್ಯ ಅಧಿಕಾರಿಗಳಿಗೆ 23/1/2026 ನಿಮ್ದು ರೈಡ್ ಆಗಿದ್ದು ಯಾವಾಗ? 17ಕ್ಕೆ ರೈಡ್ ಆಗುತ್ತೆ. ಹೊಸ DC ಬರ್ತಾರೆ, DC ಬಂದು ಚಾರ್ಜ್ ತಗೊಳ್ತಾರೆ. ಈ ಫೈಲನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಬಸವರಾಜ್ ಅವರು ಒಂದು ಲೆಟರ್ ಆರೋಗ್ಯ ಅಧಿಕಾರಿಗಳಿಗೆ ಬರೀತಾರೆ. ಬಸವರಾಜ್ ವೀರಣ್ಣ ಬಾಗೇವಾಡಿ ಅವರು ಬರೀತಾರೆ. ಉನಾಲಿ ಬ್ರೀವ್ ಪಾರ್ಕ್ ಪಾಲುದಾರರು ಲಕ್ಷ್ಮೀನಾರಾಯಣ ಮತ್ತು ನಿಶ್ಚಲ್, ಇವರಿಗೆ ಸರ್ವೆ ನಂಬರ್ 19 ಹುಳಿಮಾವು ಬೇಗೂರು ರಸ್ತೆ, ಬನ್ನೇರಿಘಟ್ಟ ರಸ್ತೆ, TBM 6ನೇ ಹಂತ, ಬೆಂಗಳೂರು. ಇವರ ಅಡ್ರೆಸ್ ಬರೆದು ಏನು ಕೇಳ್ತಾರೆ ಅಂದರೆ, ಇವರಿಗೆ ಕೊಟ್ಟಿರುವಂತಹ ಪ್ರಮಾಣ ಪತ್ರ, ದಿನಾಂಕ, ಖಾತಾ ನೋಂದಣಿಯನ್ನು ಕೊಡಿ, ಪೇಮೆಂಟ್ ರಿಸಿಪ್ಟನ್ನು ನಮಗೆ ಕೊಡಿ, ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್ ಸರ್ಟಿಫಿಕೇಟ್ ಸಂಖ್ಯೆ ಅಂತ ಬರೆದುಬಿಟ್ಟು ಒಂದು ಸಂಖ್ಯೆ ಹಾಕ್ತಾರೆ ಅಲ್ಲಿ. ಅದನ್ನು ಸ್ವಲ್ಪ ಝೂಮ್ ಮಾಡಿಯಪ್ಪ. N2526159194738826 ಅನ್ನುವ ಒಂದು ಸಂಖ್ಯೆಯನ್ನು ಅವ್ರು ಹಾಕ್ತಾರೆ. ಹಾಕ್ಬಿಟ್ಟು ಈ ಸಂಖ್ಯೆಯ ಟ್ರೇಡ್ ಲೈಸೆನ್ಸ್ ಕಾಪಿಯನ್ನು ನಮಗೆ ಕೊಡಿ ಅಂತ ಕೇಳ್ತಾರೆ.
ಟ್ರೇಡ್ ಲೈಸೆನ್ಸ್ ಸರ್ಟಿಫಿಕೇಟ್ ಅರ್ಜಿದಾರರು ಮೇಲ್ಕಂಡ ದಾಖಲೆ ನೈಜತೆಯನ್ನು ದೃಢೀಕರಿಸಲ್ಲ. ಅಂದರೆ ಇದರ ನೈಜತೆಯನ್ನು ಕೊಡಿ, ಈ ಟ್ರೇಡ್ ಲೈಸೆನ್ಸಿನ ನೈಜತೆಯನ್ನು ಕೊಡಿ. ಈ ಟ್ರೇಡ್ ಲೈಸೆನ್ಸ್ ನಂಬರು ನಿಮ್ಮ ಆಫೀಸಲ್ಲಿ ಇದೆನಾ, ಏನು ಎತ್ತ. ನಾವು 25 ಲಕ್ಷ ತಗೊಂಡು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅದು ಬೇರೆ, ನಮ್ಮ DC ಅವರು ಕೂತ್ಕೊಂಡ್ಬಿಟ್ಟು ಮಿನಿಸ್ಟ್ರ್ ಹೆಸರು ಹೇಳ್ಬಿಟ್ಟವ್ರೆ, ಮಿನಿಸ್ಟ್ರಿಗೂ ಕೊಡಬೇಕಂತ ಹೇಳ್ಬಿಟ್ಟವ್ರೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಈಗ ಬಂದುಬಿಟ್ಟು ಟೆಂಪ್ರರಿ ಚಾರ್ಜ್ ನನ್ನನ್ನು ಹಾಕ್ಬಿಟ್ಟವ್ರೆ. ನೀವು ದಯವಿಟ್ಟು ಆರೋಗ್ಯಾಧಿಕಾರಿಗಳೇ ಈ ಒಂದು ನಂಬರು ನೋಡಿ, ಅದನ್ನು ಕರೆಕ್ಟಾಗಿ ನಂಬರ್ ನೋಡಿಯಾ. ತಿಮ್ಮಾಪುರಿ ಅವರೇ, ಟುಡೇ ನೀವು ಇವತ್ತು ಸದನಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನೀವು ಕೊಟ್ಟಂತಹ ನಂಬರ್ ಇಲ್ಲಿದೆ, ನಾನು ಓದ್ತೀನಿ. ಹಂಗೆ ಪ್ರೇಕ್ಷಕರು ಅಲ್ಲಿ ನೋಡ್ತಾ ಇರ್ತಾರೆ. ನೋಡಿ, ನಿಮ್ಮ ಲೆಟರಿನ ನಂಬರ್ ನಾನು ಓದ್ತೀನಿ. ಆರೋಗ್ಯಾಧಿಕಾರಿಗೆ DC ಅವರು ಬರೆದ ಆ ಸಂಖ್ಯೆ ಸರ್ಟಿಫಿಕೇಟ್ ನಂಬರನ್ನು ಓದ್ತೀನಿ. ನೀವು ಇವತ್ತು ಸದನಕ್ಕೆ ಅದೇ ಮಾಹಿತಿಯನ್ನು ನೋಡಿ, ಅದು ಅಲ್ಲೇ ಇದೆ ನೋಡಿ, ಅಲ್ಲೇ ಇದೆ. ಆ ನಂಬರ್ ತೋರಿಸಪ್ಪ, N2 ಮೇಲ್ಗಡೆ ಇದೆ ನೋಡಿ, ಝೂಮ್ ಮಾಡಿ ಅದನ್ನು. ಎಸ್, ಆ ನಂಬರ್ ಝೂಮ್ ಮಾಡಿ ಸ್ವಲ್ಪ, ಆ ನಂಬರ್ ತೋರಿಸಿ ನೋಡಿ. N25661511943826. ಇದು ನಕಲಿ ಆಗಿರುತ್ತದೆ ಅಂತ ಇವತ್ತು ತಿಮ್ಮಾಪುರೆಯವರು ಸದನಕ್ಕೆ ಮಾಹಿತಿ ಕೊಟ್ಟವರೇ. ನಾನವನಲ್ಲ ಅಂತ ಅಲ್ಲಿ ಹೇಳಿದ್ರು. ಇದು ತಿಮ್ಮಾಪುರೆ ಅವರೇ, ನೀವು ಅವರೇ ಇವತ್ತು ಲಿಖಿತ ಮಾಹಿತಿಯನ್ನು ಕೊಟ್ಟಿದ್ರಿ. ಈಗ ನಿಮ್ಮ DC ಅವರು ಆರೋಗ್ಯಾಧಿಕಾರಿಗಳಿಂದ ಕೇಳಿದ ನಂಬರೂ ಮ್ಯಾಚ್ ಆಗುತ್ತೆ. DC ಅವರು ಬರೆದಂಥ ಲೆಟರ್ ಆರೋಗ್ಯಾಧಿಕಾರಿಗೆ ತೋರಿಸಪ್ಪ, ಆ ಲೆಟರ್ ತೋರಿಸಿ. ಈಗಷ್ಟೇ ತೋರಿಸಿದ್ರಲ್ಲ ನೋಡಿ, ಅದರಲ್ಲೊಂದು ಲೆಟರ್ ಇದೆ ನೋಡಿ. ಕೆಳಗಡೆ ಬನ್ನಿ. ನೀವು ಇವತ್ತು ಸದನಕ್ಕೆ ದಾರಿ ತಪ್ಪಿಸ್ಲಿಕ್ಕಾಗಿಯೇ ಇದು ಇಂಟೆನ್ಷನಲಿ ಮಾಡಿದ್ದಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ 17ನೇ ತಾರೀಕಿಗೆ ರೈಡ್ ಆಗುತ್ತೆ. ನೀವು 23ನೇ ತಾರೀಕಿಗೆ ಈ ನಂಬರಿಂದಲೇ ಇವತ್ತು ಯಾವುದು ಟ್ರೇಡ್ ಲೈಸೆನ್ಸ್ ಫೇಕ್ ಅಂತ ನೀವು ಹೇಳಿದ್ರಲ್ಲ, ಅದೇ ನಂಬರಿನ ಒಂದು ಲೆಟ್ರನ್ನು DC ಅವರು ನಿಮ್ಮ ಈಗ ಚಾರ್ಜ್ ತಗೊಂಡಂಥ DC ಅವರು ಆರೋಗ್ಯಾಧಿಕಾರಿಗೆ ಈ ಟ್ರೇಡ್ ನಂಬರನ್ನು ಕೊಡಿ, ಈ ಟ್ರೇಡ್ ನಂಬರ್ ಸರಿ ಇದೆನಂತ ಚೆಕ್ ಮಾಡಿ ಅಂತ ಕೊಡ್ತೀರಿ ನೀವು. ಅಂದರೆ ವೆದರ್ ಇಟ್ ಈಸ್ ಪ್ರೀ ಪ್ಲ್ಯಾನ್ಡ್ ಅಂತ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ತೋರಿಸ್ತಾ ಇರುವ ಇನ್ನೊಂದು ಸರ್ಟಿಫಿಕೇಟ್, ನೀವು ಈ ನಂಬರನ್ನು ಬೋಗಸ್ ಅಂತ ಹೇಳಿದ್ರಿ, ಇದು ನಕಲಿ ಅಂತ ಕರೆದ್ರಿ. ಸದನಕ್ಕೆ ಇವತ್ತು ಮಾಹಿತಿ ಕೊಟ್ರಿ. ಬಟ್ ಲಕ್ಷ್ಮೀನಾರಾಯಣ್ ಅಂತ ಯಾರಿದ್ದಾರೆ ನೋಡಿ, ರೈಡ್ ಆಯ್ತಾ ಕಂಪ್ಲೇಂಟ್ ಇದ್ದಾರಲ್ಲ, ಯಾವಾಗ 25 ಲಕ್ಷ ಕೊಟ್ರಲ್ಲ ಕ್ಯಾಶು, ಅವರ ಒರಿಜಿನಲ್ ಟ್ರೇಡ್ ಲೈಸೆನ್ಸ್ ಕಾಪಿ ನಮಗೆ ಬಂದಿದೆ. ಜಸ್ಟ್ ನಾವು ತಿಮ್ಮಾಪುರೆಯವರೇ ನೀವು ಹೇಳಬೇಕು, ಸದನಕ್ಕೆ ದಾರಿ ತಪ್ಪಿಸಿದ್ರಾ ಅಥವಾ ಕೈ ಬರಹ ತಪ್ಪಿನಿಂದಾಯ್ತಾ, ಅಥವಾ ಇದು ಕೈ ಬರಹದಲ್ಲಿ ಆಗಿದೆ, DC ಅವರು ಬರೆಯುವಾಗ ಕೈ ಬರಹದಲ್ಲಿ ಬರೆದಿದ್ದಾರೆ ನೋಡಿ, ಅಲ್ಲಿ ಕೈ ಬರಹ ಮಿಸ್ಟೇಕ್ ಆಯ್ತಾ, ಅಥವಾ ಬೇರೆ ಯಾರ್ದೋ ಫೈಲು ಬಂದ್ಬಿಟ್ಟು ನಿಮ್ಮ ಈಗ ಬಂದ DC ಅವರು ತಪ್ಪು ಮಾಡಿದ್ರಾ, ಅದನ್ನು ಇಂಟೆನ್ಷನಲಿ ಫೋರ್ಜ್ಡೋ ನಕಲಿ ಪ್ರಮಾಣ ಪತ್ರ ಅಂತ ಲೆಟರ್ ಬರೆಸ್ಕೊಂಡ್ರಾ, ಅಥವಾ ಕೈ ತಪ್ಪಿನಿಂದ ಆಯ್ತಾ, ಅಥವಾ ನೀವು ನಾಳೆ ಪುನಃ ಇವರನ್ನು ಸಸ್ಪೆಂಡ್ ಮಾಡಿ ಇನ್ನೊಬ್ಬನನ್ನು ಬೇರೆಯವರನ್ನು ತರ್ತೀರಾ ಗೊತ್ತಿಲ್ಲ. ಬಟ್ ಇವತ್ತು ನೀವು ಮಾತ್ರ ಸದನಕ್ಕೆ ದಾರಿ ತಪ್ಪಿಸಿದ್ರಿ, ಸದನಕ್ಕೆ ಸುಳ್ಳು ಮಾಹಿತಿ ನೀಡಿದ್ರಿ ಅಂತ ನಾವು ಬ್ಲೇಮ್ ಮಾಡ್ತಾ ಇಲ್ಲ. ನಿಮಗೆ ಡೈರೆಕ್ಟ್ ಆಗಿ ಒಂದು ಸರ್ಟಿಫಿಕೇಟ್ ಅನ್ನು ತೋರಿಸ್ತೀವಿ. ಒರಿಜಿನಲ್ ಸರ್ಟಿಫಿಕೇಟ್ ಫೇಕಾ, ನೀವು ಸದನಕ್ಕೆ ಹೇಳಿದ್ದು ಸತ್ಯನಾ, ಆ ಸರ್ಟಿಫಿಕೇಟ್ ನಂಬರ್ ನೀವು ಬರೆದಿದ್ದು ಅದು ಬಿಲಾಂಗ್ಸ್ ಟು ಲಕ್ಷ್ಮೀನಾರಾಯಣ, ಅಥವಾ ನಿಮ್ಮ DC ಅವರು ಇವತ್ತು ಲೆಟರ್ ಬರೆದು ಕೇಳಿರುವುದು 23ನೇ ತಾರೀಕು ಅದು ಪ್ಲ್ಯಾನ್ಡಾ, ಸದನ ಇದೆ ಅಂತ ಗೊತ್ತಾಗ್ಬಿಟ್ಟು ಸದನಕ್ಕೆ ದಾರಿ ತಪ್ಪಿಸ್ಲಿಕ್ಕಂತಾನೆ ಈ ಒಂದು ರೀತಿಯ ಸಂಚು ನಡೀತಾ ಅಂತ ಹೇಳಲಿಕ್ಕೆ ನಾವು ಐ ಆಮ್ ಪ್ರೆಸೆಂಟಿಂಗ್ ಒರಿಜಿನಲ್ ಸರ್ಟಿಫಿಕೇಟ್. ತೋರಿಸಪ್ಪ.